ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಲಾಸ್ಟ್ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಲಾಂಗ್ ಗೌನನ್ನು ಕಟಿಂಗ್ ಮಾಡೋದನ್ನು ತೋರಿಸಿದ್ದೆ ಅಲ್ಲ. ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು ಗೌನು. ಬರ್ತ್ಡೇಗೆ ಅಂತೇಳ್ಬಿಟ್ಟು ನಾನು ಇದನ್ನು ಡಿಸೈನ್ ಮಾಡಿದ್ದಿದ್ದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ, ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಇದನ್ನು ಸಿಂಪಲ್ಲಾಗಿ ಈಸಿಯಾಗಿ ಕಟಿಂಗ್ ಮಾಡೋದನ್ನು ತೋರಿಸಿದ್ದೆ ಅಲ್ಲ. ಇದನ್ನು ಯಾವ ರೀತಿ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಫಸ್ಟು ನಾನು ಬಾಡಿ ಪಾಟನ್ನು ತಗೊಂಡಿದ್ದೀನಿ. ಬಾಡಿ ಪಾಟಲ್ಲಿ ಫ್ರಂಟ್ ಪಾರ್ಟ್ಗೆ ನಾನು ಸ್ಮಾಲ್ ಪ್ಲೀಟ್ಸನ್ನು ಇಟ್ಕೊತಾ ಇದ್ದೀನಿ. ಅದಕ್ಕೆ ನೀವು 1 ಮೀಟ್ರಷ್ಟು ಕ್ಲಾತನ್ನು ತಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಈ ಎಡ್ಜಸ್ಸನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಕೋರಸ್ ಅಂತೀವಲ್ಲ, ಅದನ್ನು ಕಟ್ ಮಾಡ್ಕೊಳ್ಳಿ. ಯಾವ ಕ್ಲಾತಲ್ಲಾದರೂ ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಕ್ಲಾತನ್ನು ಈ ರೀತಿ ಪ್ಲೀಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೋಬೇಕು. ಕಾಣಿಸ್ತಿದೆ ಅಲ್ವಾ? ಎಡ್ಜಲ್ಲಿ ಒಂದು ಸೈಡ್ ಎಡ್ಜಿಗೆ ನಾನು ಈ ರೀತಿ ಪ್ಲೀಟ್ಸ್ ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಬಾಡಿ ಪಾರ್ಟ್ ಎಷ್ಟು ಉದ್ದ ಇದೆ ಅನ್ನೋದನ್ನು ನೋಡಿಕೊಂಡು ಅದರ ಉದ್ದಕ್ಕೆ ನಾವು ಸೆಟ್ ಮಾಡ್ಕೋಬೇಕು. ಆ ರೀತಿ ಪ್ಲೀಟ್ಸನ್ನು ಇಟ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಎಲ್ಲದನ್ನು ಕೂಡ ಈ ರೀತಿ ಪ್ಲೀಟ್ಸ್ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ಈಗ ಇನ್ನೊಂದು ಸೈಡ್ಗೂ ಕೂಡ ಸೇಮ್ ಅದೇ ರೀತಿಯೇ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈ ರೀತಿ ಪ್ಲೀಟ್ಸನ್ನು ಇಟ್ಕೊಳ್ತಾ ಒಂದು ಸೈಡು ಸ್ಟಿಚ್ ಹಾಕಿದ್ಮೇಲೆ ಇನ್ನೂ ಒಂದು ಸೈಡ್ಗೂ ಕೂಡ ಸೇಮ್ ಅದೇ ರೀತಿಯೇ ಸ್ಟಿಚ್ಚನ್ನು ಹಾಕ್ಕೋಬೇಕು. ಎರಡೂ ಸೈಡ್ಗೂ ಕೂಡ ನೀಟಾಗಿ ಎಳ್ಕೊಂಡು ಕ್ಲಾತನ್ನು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೀವು ಬೇಕು ಅಂದರೆ ಹೊಸದಾಗಿ ಕಲಿತಾ ಇರೋರಾದರೆ ಒಂದು ಟೇಬಲ್ ಮೇಲೆ ಅಥವಾ ನೆಲದ ಮೇಲೆ ಇಟ್ಕೊಂಡು ಎರಡೂ ಸೈಡ್ಗೂ ಕೂಡ ಗುಂಡ್ಪಿನ್ಸನ್ನು ಹಾಕ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗದು ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಅದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಅದನ್ನು ತೆಗೆದು ನಾನು ನೋಡಿ ಸ್ಯಾಟಿನ್ ಲೈನಿಂಗ್ ಮೇಲೆ ಡೈರೆಕ್ಟಾಗಿ ಇಡ್ತಾ ಇದ್ದೀನಿ. ಅದರ ಮೇಲೆ ಈಗ ನೋಡಿ ಪಾಲಿಸ್ಟರ್ ಲೈನಿಂಗ್ ಅಥವಾ ನೀವು ಕಾಟನ್ ಲೈನಿಂಗ್ ಯೂಸ್ ಮಾಡ್ತಾಯಿದ್ರೆ ಅದನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅವೆರಡು ಕದಲೋದ್ರಿಂದ ನಾನು ಫಸ್ಟು ಸ್ಯಾಟಿನ್ ಮತ್ತು ನೆಟ್ ಕ್ಲಾತನ್ನು ಒಂದಕ್ಕೊಂದು ಫಸ್ಟ್ ಜಾಯಿನ್ ಮಾಡಿಕೊಂಡು ನಂತರ ಈ ಪಾಲಿಸ್ಟರ್ ಲೈನಿಂಗನ್ನು ಹಾಕ್ಕೊತೀನಿ. ಆ ರೀತಿ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಅದು ಆ ಕಡೆ ಈ ಕಡೆ ಜಾರ್ ಬರ್ತಾ ಇರುತ್ತೆ. ಫಸ್ಟು ಸ್ಯಾಟಿನ್ ಲೈನಿಂಗ್ ಮತ್ತು ನೆಟ್ ಕ್ಲಾತನ್ನು ನೀವು ಜಾಯಿನ್ ಮಾಡ್ಕೊಬಿಡಿ. ನೋಡಿ, ನಾನು ಅದೇ ರೀತಿಯೇ ಮಾಡ್ತಾಯಿದ್ದೀನಿ. ಆಗ ಜಾರ್ದಿರ ಇರುತ್ತೆ, ಸ್ಟಿಚ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಫಸ್ಟು ಇವೆರಡನ್ನು ಕೂಡ ಈ ರೀತಿ ಸೇರಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಬಿಡಬೇಕು. ಸ್ಯಾಟಿನ್ ಲೈನಿಂಗು ರೈಟ್ ಸೈಡ್ಗೆ ನಾನು ಈ ನೆಟ್ ಕ್ಲಾತನ್ನು ಜೋಡಿಸ್ಕೊಂಡಿದ್ದೀನಿ. ಆಲ್ರೆಡಿ ಜೋಡಿಸ್ಕೊಂಡು ಸುತ್ತಲೂ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ಹೀಗೆ ಹಾಕ್ಕೊಂಡು ನಂತರ ನಾವು ಇದ್ರ ಮೇಲೆ ಇನ್ನೊಂದು ಲೈನಿಂಗ್ ನಾವು ಅಳತೆಗೆ ಕಟ್ ಮಾಡಿದ್ವಲ್ಲ ಅದನ್ನು ಇಟ್ಕೊಂಡು ಈಗ ನೆಟ್ ಕ್ಲಾತ್ ಏನಿದೆ ಅದರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ನಾವು ಅದನ್ನು ಟರ್ನ್ ಮಾಡ್ಕೋಬೇಕು. ಮತ್ತು ನಾನು ಇದಕ್ಕೆ ಸ್ಟ್ರಿಪ್ಸ್ ಇಡ್ತಾ ಇದ್ದೀನಿ. ಶೋಲ್ಡರು ಕಟ್ ಮಾಡಿಬಿಟ್ಟಿದ್ದೀವಲ್ವ, ಸ್ಟ್ರಿಪ್ಸ್ ಇಡೋದ್ರಿಂದ ಈಗಲೇ ಸ್ಟಿಚ್ ಮಾಡಿಕೊಂಡು ನಂತರ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ಅವೆರಡಕ್ಕೂ, ಈ ಕ್ಲಾತ್ಗೂ ಲೈನಿಂಗ್ ಕಟ್ ಮಾಡಿದ್ದೀವಲ್ವ ಅದಕ್ಕೂ ಮಧ್ಯೆ ಈ ಸ್ಟ್ರಿಪ್ಸು ಬರಬೇಕು. ಹಾಗಾಗಿ ನೋಡಿ, ಲೈನಿಂಗು ನಾನು ಮತ್ತು ಸ್ಯಾಟಿನ್ ಎರಡನ್ನು ಕೂಡ ತಗೊಂಡಿದ್ದೀನಿ. ನೆಟ್ ಕ್ಲಾತ್ ಏನು ತಗೊಂಡಿಲ್ಲ. ಇದು 3 ಇಂಚ್ ಉದ್ದ ಇದೆ ಅಲ್ವಾ, ಮಾರ್ಜಿನ್ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 3.5 ಆಗುತ್ತೆ. ಡಬಲ್ ಸೈಡ್ಗೆ 7 ಇಂಚ್ ಆಗುತ್ತೆ. ಅಷ್ಟನ್ನು ಈ ರೀತಿ ಕಟ್ ಮಾಡಿಕೊಂಡು ಎರಡನ್ನು ಕೂಡ ಮೊದಲು ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಬಿಡೋಣ. ಲೈನಿಂಗು ಮತ್ತು ಸ್ಯಾಟಿನ್ ಲೈನಿಂಗ್ ಎರಡನ್ನು ಕೂಡ ಈ ರೀತಿ ಒಂದರ ಮೇಲೆ ಒಂದು ಇಟ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬಿಡಬೇಕು. ನಂತರ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಬಿಟ್ಟು ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಕೊಂಡು ಅಗಲ ಅನ್ನೋದು 2 ಸೆಂಟಿಮೀಟರ್ವರೆಗೂ ಇಟ್ಕೋಬೋದು. 2.5 3 ಇಂಚ್ವರೆಗೂ ನೀವು ಇಟ್ಕೋಬೋದು. 3 ಇಂಚನ್ನು ಡಬಲ್ ಫೋಲ್ಡಲ್ಲಿ ನಮಗೆ 1 ಇಂಚ್ ಬರುತ್ತೆ, ಇಲ್ಲಾಂದರೆ ಇನ್ನು ಸ್ವಲ್ಪ ಸಣ್ಣಕ್ಕೆ ಬರುತ್ತೆ. ನಾನು ಇಲ್ಲಿ 2.5 ಇಂಚಷ್ಟು ಇಟ್ಟಿದ್ದೀನಿ. ನೋಡಿ, ಇದನ್ನು ಈ ರೀತಿ ಒಳಗಡೆಗೆ ಎಕ್ಸ್ಟ್ರಾಸು ಫೋಲ್ಡ್ ಮಾಡಿಕೊಂಡು ಈ ರೀತಿ ಡಬಲ್ ಫೋಲ್ಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಇದೊಂದು 3/4 ಇಂಚಷ್ಟು ಅಗಲ ಬಂದಿದೆ ನಾನು ಹಾಕ್ಕೊಂಡಿರೋದು. ನೀವು 3 ಇಂಚ್ ಇಟ್ಕೊಳ್ಳಿ, 1 ಇಂಚ್ ಅಗಲ ಬರುತ್ತೆ. ಸ್ವಲ್ಪ ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ, ನಮ್ಮ ಇಷ್ಟ ಅದು. ನೋಡಿ, 2 ಸ್ಟ್ರಿಪ್ಸನ್ನು ಕೂಡ ಇದೇ ರೀತಿಯೇ ಸ್ಟಿಚ್ಚನ್ನು ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡಿಕೊಂಡು ಈ ಸ್ಟ್ರಿಪ್ಸನ್ನು ಈಗ ನಾವು ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವು ಔಟ್ಸೈಡ್ಗೆ ಸ್ಟಿಚ್ ಹಾಕಿ ಟರ್ನ್ ಮಾಡ್ಕೊಳ್ಬೇಕಾದ್ರೂ ಮಾಡ್ಕೋಬೋದು. ಇದು ಸಣ್ಣ ಪೀಸ್ ಆಗಿರೋದ್ರಿಂದ ಇದು ಟರ್ನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಟರ್ನ್ ಮಾಡೋವಾಗ ಸ್ಯಾಟಿನ್ ಲೈನಿಂಗ್ ಎಲ್ಲ ಹಾಳಾಗುತ್ತೆ. ಹಾಗಾಗಿ ನಾನು ಹಾಗೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ
ಈಗ ಇವನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಎಡ್ಜಸ್ಸನ್ನು ನಾವು ನೋಡಿಕೊಂಡು 7 ಇಂಚ್ ಇರಬೇಕು ಅಂತ ಹೇಳ್ದಲ್ಲ, ಅಷ್ಟನ್ನು ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಈಗ ಎಲ್ಲಿ ಶೋಲ್ಡರ್ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಅಲ್ಲಿಗೆ ಇವನ್ನ ಜೋಡಿಸ್ಕೋಬೇಕು. ಲೈನಿಂಗನ್ನು ನೋಡಿ ಈ ರೀತಿ ಇಟ್ಕೊಂಡು ಅಳತೆ ಕರೆಕ್ಟಾಗಿ ಎಲ್ಲಿ ಬರಬೇಕು ಅನ್ನೋದನ್ನು ಈ ರೀತಿ ಒಳಗಡೆಗೆ ಅವೆರಡಕ್ಕೂ ಮಧ್ಯೆ ಬರಬೇಕು ನಮ್ಗೆ. ಆ ರೀತಿ ಶೋಲ್ಡರ್ ಹತ್ರ ನೀಟಾಗಿ ಜೋಡಿಸ್ಕೊಳ್ಳಿ. ಹೊಸ್ದಾಗಿ ಕಲಿತಾರಾದರೆ ಸೇಫ್ಟಿಗೆ ಒಂದು ಗುಂಪಿನನ್ನು ಹಾಕಿಬಿಡಿ, ಆ ಕಡೆ ಈ ಕಡೆ ಮೂವ್ ಆಗದಿರ ಇರುತ್ತೆ. ಈ ರೀತಿ ಜೋಡಿಸ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಹಾರ್ಮೋಲ್ ಮತ್ತು ನೆಕ್ ಎರಡನ್ನೂ ಕೂಡ ಒಂದೇ ಸಲ ಸ್ಟಿಚ್ ಮಾಡ್ಕೊಬಿಡಬೇಕು. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಹಾರ್ಮೋಲ್ ಮತ್ತು ನೆಕ್ ಎರಡನ್ನೂ ಕೂಡ ನಾನು ಈ ಸ್ಟಿಪ್ಸನ್ನು ಒಳಗಡೆಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಈಗ ಸ್ಟಿಪ್ಸನ್ನು ನಾವು ಆಚೆಗೆ ಹೇಳ್ಕೊಂಡ್ರೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಒಳಗಡೆಗೆ ಹೊರಟೋಗುತ್ತೆ, ಸ್ಟ್ರಿಪ್ಸ್ದು ಕೂಡ ಮಾರ್ಜಿನ್ ಅನ್ನೋದು ಒಳಗಡೆಗೆ ಹೊರಟೋಗುತ್ತೆ. ಈ ನೆಕ್ ಹತ್ರ ಹಾರ್ಮೋಲ್ ಹತ್ರ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಕೂಡ ಹಾಕ್ಕೊಳ್ಳಿ ಒಂದೇ ಸಲ. ಈ ರೀತಿ ಹಾಕ್ಕೊಂಡು ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಸೇಮ್ ಮೆಥಡಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇದನ್ನು ಈ ರೀತಿ ಎಳ್ಕೊಂಡ್ರೆ ನೀಟಾಗಿ ಬಂದುಬಿಡುತ್ತೆ. ಈಗ ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಸುತ್ತಲೂ ಕೂಡ ಒಂದೇ ಸಲ ಹಾಕ್ಕೊಬಿಡಿ. ಈ ರೀತಿ ನೀಟಾಗಿ ಕ್ಲಾತನ್ನು ಎಳ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಬಂದುಬಿಡುತ್ತೆ. ತುಂಬಾ ಈಸಿ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋವಂಥದ್ದು. ಹೊಸ್ದಾಗಿ ಕಲಿತಾ ಇರೋರಾದರೂ ಕೂಡ ಒಂದು ಸಲ ನಿಧಾನಕ್ಕೆ ನೋಡಿ ಅರ್ಥ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಈಗ ನೋಡಿ, ಸುತ್ತಲೂ ಕೂಡ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಲೈನಿಂಗ್ ಎಡ್ಜಿಗೇ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಬಂದುಬಿಡಿ. ಈಗ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾಸ್ ಎಲ್ಲ ಕೂಡ ಲೈನಿಂಗ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೆ ಕಟ್ ಮಾಡ್ಕೋಬೇಕು. ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾಸನ್ನೆಲ್ಲ ಕೂಡ ಕಟ್ ಮಾಡಿಕೊಂಡು ನೆಕ್ಸ್ಟು ಬ್ಯಾಕ್ ಪಾರ್ಟನ್ನು ಕೂಡ ಸೇಮ್ ಇದೆ ಯಾವ ರೀತಿ ಸ್ಟಿಚ್ ಮಾಡಿದ್ವೋ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಬಟ್ ಬ್ಯಾಕ್ ಸೈಡ್ಗೆ ನಾನು ನೆಟ್ ಕ್ಲಾತ್ಗೆ ಪ್ಲೀಟ್ಸನ್ನು ಇಡ್ತಾಯಿಲ್ಲ, ಡಬಲ್ ಫೋಲ್ಡಲ್ಲಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ ಪ್ಲೀಟ್ಸ್ ಇಡೋ ಅವಶ್ಯಕತೆ ಏನೂ ಇಲ್ಲ ನಮಗೆ, ಫ್ರಂಟಿಗೆ ಮಾತ್ರ ಪ್ಲೀಟ್ಸ್ ಇಟ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಡಬಲ್ ಫೋಲ್ಡಲ್ಲಿ ಹಾಕ್ಕೊಳ್ಳಿ ನೆಟ್ ಕ್ಲಾತನ್ನು. ಬೇಕು ಅಂದರೆ ನೀವು ತ್ರಿಬಲ್ ಫೋಲ್ಡಲ್ಲಿ ಕೂಡ ಹಾಕ್ಕೋಬೋದು. ಆಗಲೇ ಯಾವ ರೀತಿ ಜೋಡಿಸ್ಕೊಂಡ್ವಿ, ಸ್ಯಾಟಿನ್ ಲೈನಿಂಗು ಅದ್ರ ಮೇಲೆ ನೆಟ್ ಕ್ಲಾತು, ಅದ್ರ ಮೇಲೆ ಪಾಲಿಸ್ಟರ್ ಲೈನಿಂಗನ್ನು ಇಟ್ಕೊಂಡು ಆ ಸ್ಟ್ರಿಪ್ಸನ್ನು ಆಗಲೇ ಯಾವ ರೀತಿ ಇಟ್ಕೊಂಡ್ವೋ ಅದೇ ರೀತಿ ಇದಕ್ಕೂ ಕೂಡ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆದರೆ ಎರಡೂ ಕೂಡ ಬ್ಯಾಕ್ ಸೈಡ್ಗೆ ಹೋಗಬೇಕು. ಅದನ್ನು ನೀವು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಕ್ಲಾತ್ ಅನ್ನೋದನ್ನು ನೋಡಿ ಗಮನಿಸಿ, ಕರೆಕ್ಟಾಗಿ ಬರುತ್ತೆ. ಈಗ ಇಟ್ಕೊಂಡಿದ್ದಾಗ ನಾನು ಎರಡೂ ಲೈನಿಂಗು ಕೂಡ ಮೇಲೆಗಡೆಗೇ ಬಂದಿದೆ. ಆ ರೀತಿಯೇ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆಗ ನಿಮಗೆ ಪರ್ಫೆಕ್ಟಾಗಿ ಹೆಚ್ಚು ಕಡಿಮೆ ಆಗದಿರ ಬರುತ್ತೆ. ಸೇಮ್ ಆಗಲೇ ಯಾವ ರೀತಿ ಸ್ಟಿಚ್ ಮಾಡಿದ್ವು ಅದೇ ರೀತಿ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಎಕ್ಸ್ಟ್ರಾಸನ್ನೆಲ್ಲ ಕೂಡ ಕಟ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನಮಗೆ ಹೆಚ್ಚು ಕಡಿಮೆ ಆಗುವಂಥದ್ದು ಸ್ಟಿಪ್ಸನ್ನು ಸ್ಟಿಚ್ ಮಾಡೋವಾಗ ಅದನ್ನು ನೀವು ಗಮನಿಸ್ಕೊಂಡ್ರೆ ಯಾವುದನ್ನು ಮೇಲೆ ತರಬೇಕು, ಯಾವುದನ್ನು ಕೆಳಗಡೆಗೆ ಇಡಬೇಕು ಅನ್ನೋದನ್ನು ನೋಡಿಕೊಂಡ್ರೆ ಈಸಿಯಾಗಿ ಬಂದುಬಿಡುತ್ತೆ. ಈಗ ಇದನ್ನು ಎಕ್ಸ್ಟ್ರಾಸ್ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಎರಡು ಬಾಡಿ ಪಾರ್ಟ್ಸು ಕೂಡ ನಮಗೆ ರೆಡಿ ಆಗುತ್ತೆ. ನೋಡಿ, ಈ ರೀತಿ ನಾನು ಬ್ಯಾಕ್ ಸೈಡು ಉಕ್ಸೇನಿಟ್ಟಿಲ್ಲ, ಚಿಕ್ಕದಾಗಿ ಉಕ್ಸ್ ಹಾಕ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಈ ರೀತಿ ಸ್ಮಾಲ್ ಪ್ಲೇಟ್ಸನ್ನು ಇಟ್ಕೊಂಡು 2 ಇಂಚ್ ಅಗಲ ಇರೋದನ್ನು ಈ ರೀತಿ ಗ್ಯಾದರಿಂಗ್ಸ್ ಮಾಡ್ಕೊಂಡಿದ್ದೆ. ಅದನ್ನು ನಾನು ಶೋಲ್ಡರ್ ಹತ್ರ ಜಾಯಿನ್ ಮಾಡ್ತಾಯಿದ್ದೀನಿ. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಸ್ಮಾಲ್ ಗ್ಯಾದರಿಂಗ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಬಾಟಮ್ಗೆ ಸ್ಟಿಚ್ ಮಾಡೋದಕ್ಕೆ ಅಂತ. ಅದನ್ನೇ ನಾನು ಇಲ್ಲಿ ಸ್ಲೀವ್ಸ್ಗೂ ಕೂಡ ಸ್ಲೀವ್ಸ್ ಇಟ್ಟಿಲ್ಲ ಅಲ್ವಾ, ಸ್ಟ್ರಿಪ್ಸ್ಗೆ ಮತ್ತು ನೆಕ್ ಹತ್ರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ಅದನ್ನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಎರಡೂ ಸ್ಟ್ರಿಪ್ಸ್ಗೂ ಕೂಡ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಸ್ಟಿಚ್ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಡಬಲ್ ಸ್ಟಿಚ್ ಆದರೂ ಹಾಕ್ಕೊಳ್ಳಿ. ಬಟ್ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಕಂಪಲ್ಸರಿ ರಫ್ ಹೊಡ್ಕೊಳ್ಳಿ, ಇಲ್ಲಾಂದರೆ ಸ್ಟಿಚಸ್ ಓಪನ್ ಆಗುತ್ತೆ. ಹೀಗೆ ಸ್ಟಿಚ್ ಮಾಡಿಕೊಂಡು ಇದನ್ನೇ ನಾನು ಮತ್ತೆ ನೆಕ್ ಹತ್ರ ಕೂಡ ಸ್ವಲ್ಪ ಜಾಯಿನ್ ಮಾಡ್ಕೊತೀನಿ. ಹೀಗೆ ನೆಕ್ ಹತ್ರ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ಸೈಡ್ ಫಿಟ್ಟಿಂಗನ್ನು ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಕೂಡ ನಾನು ಒಂದು ಸೈಡ್ ಮಾತ್ರ ಮಾಡ್ತೀನಿ, ಇನ್ನೊಂದು ಸೈಡ್ಗೆ ನಾವು
ಬಾಟಮನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಸ್ಟಿಚ್ ಹಾಕ್ಕೊಳ್ಳೋಣ. ಅದು ಕೂಡ ನಾನು ಮಾರ್ಜಿನ್ ಬಿಟ್ಟು ಸ್ಟಿಚ್ ಹಾಕ್ತಿಲ್ಲ, ಎಡ್ಜಿಗೆ ಅಂದರೆ ಅರ್ಧ ಇಂಚಷ್ಟು ಗ್ಯಾಪನ್ನು ಬಿಟ್ಟು ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ನಾವು ಬಾಟಮನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬಾಟಮ್ ರೆಡಿ ಆದಮೇಲೆ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ನೋಡಿ ಬಾಟಮಲ್ಲಿ ನಾನು ಆಗಲೇ ಹೇಳಿದೆ ಅಲ್ವ, 2 ಇಂಚ್ ಅಗಲ ಇರೋ ಥರ ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ನಾವು, ಅದನ್ನು ಗ್ಯಾದರಿಂಗ್ಸ್ ಮಾಡ್ಕೋಬೇಕು. ನೋಡಿ ನಾನು ಇದನ್ನು ಎಲ್ಲದೂ ಕೂಡ ನೋಡಿ ಈ ರೀತಿ ಕೈಯಲ್ಲಿ ಪ್ಲೀಟ್ಸನ್ನು ಸ್ಮಾಲ್ ಪ್ಲೀಟ್ಸನ್ನು ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಟೈಮ್ ಟೇಕಿಂಗ್ ಅಂತ ಅನಿಸುತ್ತೆ, ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ನಮಗೆ ಚೆನ್ನಾಗಿ ಔಟ್ಫಿಟ್ ಬೇಕು ಅಂತಂದರೆ ನಾವು ಸ್ಟಿಚ್ ಮಾಡಲೇಬೇಕು. ಇಲ್ಲ ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಎಳ್ಕೊಂಡ್ರೆ ಅದು ಹತ್ರ ಬರುತ್ತೆ, ಅದು ಕೂಡ ಚೆನ್ನಾಗೇ ಇರುತ್ತೆ. ಬಟ್ ಈ ರೀತಿ ಕೈಯಲ್ಲೇ ನಾವು ಪ್ಲೀಟ್ಸನ್ನು ಇಟ್ಕೊಳ್ಳೋದ್ರಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇದೇ ರೀತಿಯೇ ಎಲ್ಲದನ್ನು ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ಕೈಯಲ್ಲೇ ಎರಡೂ ಬೆರಳಲ್ಲಿ ನಾವು ಈ ರೀತಿ ಎರಡೂ ಸೈಡಿಂದ ಎಳ್ಕೊಂಡ್ರೆ ಇವನ್ನಾಗಿ ಬರ್ತವೆ. ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನಿಮಗಿನ್ನೂ ಕೂಡ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಈ ರೀತಿ ಸ್ಟಿಚ್ ಮಾಡ್ಕೊಂಡಿರೋ ಗ್ಯಾದರಿಂಗ್ಸನ್ನು ಎರಡೆರಡನ್ನು ಜಾಯಿನ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಒಳಗಡೆ ನಾನು ಪಾಲಿಸ್ಟರ್ ಲೈನಿಂಗ್ ಹಾಕ್ತಾಯಿದ್ದೀನಲ್ವ, ಅದು ಉದ್ದ ಇರೋವಂಥದ್ದನ್ನು ಎಷ್ಟು ಎಕ್ಸ್ಟ್ರಾ ಇದೆಯೋ ಉದ್ದ ಅದನ್ನು ನಾನು ಕಟ್ ಮಾಡದೆ ಒಳಗಡೆಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕಟ್ ಮಾಡಿ ಬೇಕಾದರೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ನಾನು ಅದನ್ನು ಕಟ್ ಮಾಡ್ದಿರ ಎಲ್ಲದನ್ನು ಕೂಡ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನಂತರ ಇಲ್ಲಿ ನಾನು ಕ್ಯಾನನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾನು ಈ ರೀತಿ 1 ಮೀಟರ್ ಕ್ಯಾನ್ ತಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು 4 ಪೀಸ್ ಮಾಡ್ಕೊಂಡಿದ್ದೀನಿ. 4 ಪೀಸ್ ಮಾಡಿಕೊಂಡು ಒಂದಕ್ಕೊಂದು ಅಟ್ಯಾಚ್ ಮಾಡಿಕೊಂಡು ನೋಡಿ ಈ ರೀತಿ ಬಾಕ್ಸ್ ಪ್ಲೇಟನ್ನು ಇಟ್ಕೋಬೇಕು, ಚೆನ್ನಾಗಿ ಕಾಣಿಸುತ್ತೆ. ಯಾವಾಗಲೂ ಕೂಡ ಕ್ಯಾನ್ ನಾವು ಅಟ್ಯಾಚ್ ಮಾಡುವಾಗ ಬಾಕ್ಸ್ ಪ್ಲೇಟನ್ನು ಇಟ್ಕೊಳ್ಳಿ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅದು. ಈ ರೀತಿ ಕ್ಯಾನನ್ನು ಕೂಡ ಫುಲ್ಲು ಲೈನಿಂಗಿಗೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾವು ಆಲ್ರೆಡಿ ಗ್ಯಾದರಿಂಗ್ಸ್ ಮಾಡ್ಕೊಂಡಿದ್ವಲ್ವ, ಅದನ್ನು ನಾವು 3 ಲೇಯರ್ಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಬಾಟಮಲ್ಲೇ ನೆಟ್ ಕ್ಲಾತನ್ನು, ಆ 3 ಲೇಯರ್ಸ್ಗೂ ಕೂಡ ಕೆಳಗಡೆ ಸೈಡು ಈ ಗ್ಯಾದರಿಂಗ್ಸನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅರ್ಧ ಇಂಚಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ನೀಟಾಗೇ ಕಾಣಿಸುತ್ತೆ. ಇದಕ್ಕೂ ಕೂಡ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಸಿಂಗಲ್ ಸ್ಟಿಚ್ ಹಾಕೇನು ಬಿಡಬೇಡಿ. ಈಗ ನೀಟಾಗಿ ಜೋಡಿಸ್ಕೊಳ್ತಾ 3 ಪೀಸ್ಗೂ ನಾವು 10 ಇಂಚೊಂದು, 24 ಇಂಚೊಂದು, 32 ಇಂಚೊಂದು 3 ಲೇಯರ್ಸನ್ನು ಡಿವೈಡ್ ಮಾಡ್ಕೊಂಡಿದ್ವಲ್ಲ, ಈ 3 ಲೇಯರ್ಗೂ ಕೂಡ ಕೆಳಗಡೆ ಸೈಡ್ಗೆ ಈ ರೀತಿ ಗ್ಯಾದರಿಂಗ್ಸನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ಗ್ಯಾದರಿಂಗ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಕ್ಲಾತು ಕೂಡ ಜಾಸ್ತಿನೇ ಬೇಕಾಗುತ್ತೆ. ಒಂದು 3 ಮೀಟರ್ಸ್ವರೆಗೂ ಇನ್ನೂ ಎಕ್ಸ್ಟ್ರಾ ಕೂಡ ಇದ್ದರೆ ಇಟ್ಕೋಬೋದು. ಎಷ್ಟು ಜಾಸ್ತಿ ಇಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾರಿಗಾದರೂ ಈ ರೀತಿ ಔಟ್ಫಿಟ್ಟು ಡಿಸೈನ್ ಮಾಡಬೇಕು ಅಂತಂದರೆ, ನಾನು ಇದನ್ನು ಮೀಶೋನಲ್ಲಿ ತರಿಸಿದ್ದು 1 ಸೆಟ್ ತರಿಸಿದ್ದೆ. ಅಂದರೆ ಒಂದರಲ್ಲಿ 10 ಮೀಟರು ನೆಟ್ ಕ್ಲಾತ್ ಬರುತ್ತೆ, 3 ಮೀಟರ್ಸು ಸ್ಯಾಟಿನ್ ಕ್ಲಾತ್ ಬರುತ್ತೆ. ನೀವು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಏನಾದರೂ ಡಿಸೈನ್ ಮಾಡ್ತಿದ್ರೆ 2 ಪೀಸನ್ನು ಆರ್ಡ್ರ್ ಮಾಡ್ಕೊಳ್ಳಿ, ತುಂಬಾ ಬ್ಯೂಟಿಫುಲ್ಲಾಗಿ ನಾವು ಡಿಸೈನ್ ಮಾಡ್ಕೋಬೋದು. ಈಗ ನೋಡಿ ಅದನ್ನು ಗ್ಯಾದರಿಂಗ್ಸನ್ನೆಲ್ಲ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಸ್ಯಾಟಿನ್ ಲೈನಿಂಗನ್ನು ಕೂಡ ತಗೊಂಡು ನಾವು ಅದನ್ನು ಅಂಬ್ರೆಲಾ ಕಟ್ಟಿಂಗ್ ಮಾಡಿದ್ವಲ್ವ, ಅದನ್ನು ನೋಡಿ ಕೆಳಗಡೆ ಸೈಡ್ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಅಂದರೆ ಅರ್ಧ ಇಂಚಿಗೆ 1 ಇಂಚು ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ಡಬಲ್ ಟೈಮು. ಈ ರೀತಿ ಫೋಲ್ಡ್ ಮಾಡಿಕೊಂಡು ರೌಂಡ್ ಫುಲ್ಲು ಕೂಡ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇಟ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಈಗ 3 ಕೂಡ ಬಾಟಮ್ಗಳು ರೆಡಿ ಆಗಿದೆ ಅಲ್ವ, ಇದು ಪಾಲಿಸ್ಟರ್ ಲೈನಿಂಗು. ಇದ್ರ ಮೇಲೆ ಸ್ಯಾಟಿನ್ ಲೈನಿಂಗನ್ನು ಈ ರೀತಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಇವೆರಡಕ್ಕೂ ಕೂಡ ಸೇರಿಸಿ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊತೀನಿ, ನಂತರ ನಾನು ನೆಟ್ ಕ್ಲಾತನ್ನು ಅಟ್ಯಾಚ್ ಮಾಡ್ಕೊತೀನಿ. ಪಾಲಿಸ್ಟರ್ ಲೈನಿಂಗನ್ನು ನಾನು ಪ್ಲೇಟ್ಸನ್ನು ಇಟ್ಕೊತಾ ಇದ್ದೀನಿ, ಅದನ್ನು ಅಂಬ್ರೆಲಾ ಕಟ್ಟಿಂಗ್ ಮಾಡಿಲ್ಲ. ಹಾಗಾಗಿ ನೋಡಿ ಈ ರೀತಿ ಸ್ಮಾಲ್ ಪ್ಲೇಟ್ಸನ್ನು ಇಟ್ಕೊಂಡು ನಿಮ್ಮ ಕ್ಲಾತ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಯಾವ ಸೈಜಲ್ಲಿ ಈ ಪ್ಲೇಟ್ಸನ್ನು ಇಟ್ಕೋಬೇಕು ಅನ್ನೋದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಪ್ಲೇಟ್ಸ್ ಇಟ್ಕೊಳ್ತಾ ಸೊಂಟದ ಸುತ್ತಳತೆ ಎಷ್ಟಿದೆಯೋ ಅಷ್ಟಕ್ಕೆ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅಂಬ್ರೆಲಾ ಕಟ್ಟಿಂಗ್ ಆಲ್ರೆಡಿ ನಾವು ಅಳತೆ ಪ್ರಕಾರನೇ ಕಟ್ ಮಾಡಿದ್ದೀವಲ್ವ, ಎಷ್ಟಿಡಬೇಕು ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಇವೆರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಾವು 3 ಪೀಸನ್ನು ಕಟ್ ಮಾಡ್ಕೊಂಡಿದ್ದೀವಲ್ವ ಬಾಟಮಲ್ಲಿ ನೆಟ್ ಕ್ಲಾತು,
ಈ ನೆಟ್ ಕ್ಲಾತನ್ನು ನೋಡಿ ಮೂರನ್ನು ನಾನು ಸೇರಿಸಿ ಆಲ್ರೆಡಿ ಸೇರಿಸಿ ಮೂರಕ್ಕೂ ಕೂಡ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕಿದ್ದೀನಿ, 3 ಲೇಯರ್ಸನ್ನು ಕೂಡ. ಅದನ್ನು ಕೂಡ ನಾವೀಗ ಪ್ಲೀಟ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಹಾಗಾಗಿ ಸ್ಯಾಟಿನ್ ಲೈನಿಂಗು ಪಾಲಿಸ್ಟರ್ ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದ್ರ ಮೇಲೆ ನೆಟ್ ಕ್ಲಾತನ್ನು ಇಟ್ಕೊಂಡು ಅದು ಕೂಡ ನಾನು ಅರ್ಧ ಇಂಚು ಪ್ಲೀಟ್ ಸೈಜ್ ಬರೋ ಥರ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಪ್ಲೀಟ್ಸ್ ಇಟ್ಕೋಬೇಕು. ಅರ್ಧ ಇಂಚು ಅಗಲ ಬರೋ ಥರ ಇಟ್ಕೊತಾ ಇದ್ದೀನಿ. ನಿಮಗಿಷ್ಟ, ನಿಮಗೆ 1 ಇಂಚ್ ಬೇಕಾದರೆ 1 ಇಂಚ್ ಫೋಲ್ಡ್ ಮಾಡ್ಕೊಳ್ಳಿ, 2 ಇಂಚ್ ಬೇಕಾದರೆ 2 ಮಾಡ್ಕೊಳ್ಳಿ. 2 ಇಂಚ್ ಅಂದರೆ ತುಂಬ ದೊಡ್ಡದಾಗುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಅರ್ಧ ಇಂಚು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅರ್ಧ ಇಂಚ್ ಅಥವಾ 1 ಇಂಚು. ಕ್ಲಾತ್ ಕಡಿಮೆ ಇತ್ತಂದರೆ 1 ಇಂಚ್ ಇಟ್ಕೊಳ್ಳಿ. ಕ್ಲಾತ್ ಜಾಸ್ತಿ ಇತ್ತು ಅಂದರೆ ನಾವು ಅರ್ಧ ಇಂಚ್ ಇಟ್ಕೊಂಡ್ರೆ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಇದು 3 ಮೀಟರ್ ನಾನು ತಗೊಂಡಿರೋದ್ರಿಂದ ಕ್ಲಾತು ಉದ್ದಾನ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೀವು ಇನ್ನೂ ಜಾಸ್ತಿ ಕ್ಲಾತ್ ಇತ್ತು ಅಂದರೆ ಇನ್ನೂ ಕೂಡ 3 ಮೀಟರ್ಗಿಂತ ಜಾಸ್ತಿ ಕ್ಲಾತನ್ನು ತಗೊಂಡು ಅಂದರೆ ಒಂದು 6 ಮೀಟರ್ವರೆಗೂ ತಗೊಂಡ್ರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅದಕ್ಕೆ ಆಗಲೇ ನಾನು ಹೇಳಿದ್ದು, ನೀವು 2 ಪೀಸನ್ನು ಆರ್ಡ್ರ್ ಮಾಡ್ಕೊಳ್ಳಿ, ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಇನ್ನೂ ಜಾಸ್ತಿ ಕ್ಲಾತ್ ಅನ್ನೋದು ಕಾಣಿಸುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಪ್ಲೀಟ್ಸ್ ಇಟ್ಟಿರೋದು. ಈಗ 3 ಲೇಯರ್ಸು ಕೂಡ ಅಂದರೆ ನೆಟ್ ಕ್ಲಾತು, ಸ್ಯಾಟಿನ್ ಲೈನಿಂಗು, ಪಾಲಿಸ್ಟರ್ ಲೈನಿಂಗು 3 ಕೂಡ ರೆಡಿ ಆಗಿದೆ. ನಾನು ಬಾಡಿ ಪಾರ್ಟಿಗೆ ಬ್ಯಾಕ್ ಸೈಡು ನೋಡಿ ಈ ರೀತಿ ಕ್ಲಾತನ್ನು ತಗೊಂಡು ಬೋನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಸೈಡು ಬೋ ಸ್ಟಿಚ್ ಮಾಡೋಣ ಅಂತೇಳ್ಬಿಟ್ಟು ನೋಡಿ ನಾನು ಯಾವ ರೀತಿ ಜೋಡಿಸ್ಕೊತಾ ಇದ್ದೀನೋ ಆ ರೀತಿ ಜೋಡಿಸ್ಕೊಂಡು ರಾಂಗ್ ಸೈಡ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಕಾಣಿಸ್ತಿದೆ ಅಲ್ವಾ, ಈ ರೀತಿ 2 ಎಡ್ಜಸ್ಸನ್ನು ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ನಾನು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಬ್ಯಾಕ್ ಸೈಡು ಬೋ ಹಾಕಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಅವರು ಕೂಡ ಹೇಳಿದರು. ಬ್ಯಾಕ್ ಸೈಡ್ ಬೋ ಬರೋ ಥರ ಸ್ಟಿಚ್ ಮಾಡಿ ಚೆನ್ನಾಗಿರುತ್ತೆ ಅಂತ, ಹಾಗಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು. ಇದು ಕೂಡ ಕಸ್ಟಮರ್ದು. ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಆಗ ಶೈನಿಂಗ್ ಇರೋವಂಥದ್ದು ಮೇಲೆ ಸೈಡ್ಗೆ ಬರುತ್ತೆ, ರೈಟ್ ಸೈಡ್ದು. ಹೀಗೆ ನೀಟಾಗಿ ಔಟ್ ಸೈಡ್ಗೆ ಹಾಕ್ಕೊಂಡು ನೀವು ಒಂದು ಸಲ ಬೇಕು ಅಂದರೆ ನೀಟಾಗಿ ಒಂದು ಸಲ ಐರನ್ ಮಾಡ್ಕೊಳ್ಳಿ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಐರನ್ ಮಾಡೋದ್ರಿಂದ ನೀಟಾಗಿ ಕೂರುತ್ತೆ ಫಿನಿಶಿಂಗ್ ಕೂಡ. ಈಗ ಸೆಂಟರ್ ನೋಡಿಕೊಂಡು ನೀವು ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಸೂಜಿ ದಾರದಲ್ಲಿ ನಾವು ಹ್ಯಾಂಡಲ್ಲೇ ಹೊಲ್ಕೋಬೇಕಾಗತ್ತೆ. ಮಿಷನ್ನಲ್ಲಿ ಬೇಡ, ಕೈಯಿಂದನೇ ಸೂಜಿ ದಾರದಲ್ಲಿ ತಗೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿ ಜೋಡಿಸ್ಕೊಂಡು ಕರೆಕ್ಟಾಗಿ ಸೆಂಟರನ್ನು ನೋಡಿ ಅಲ್ಲಿಗೆ ಸೂಜಿ ದಾರದಿಂದ ಈ ರೀತಿ ಕೈಯಿಂದನೇ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಟೈಟಾಗಿ ಎಳ್ಕೊಂಡು ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಟ್ಯಾಗನ್ನು ಕೂಡ ಹಾಕ್ಕೋಬೇಕು. ಮತ್ತು ನಾವು ಸೂಜಿ ದಾರದಲ್ಲಿ ಹೊಲ್ದಿದ್ದೀವಲ್ವ, ಅದು ಕಾಣಿಸ್ತೀರ ಕೂಡ ಹೊಲ್ಕೋಬೇಕು. ಇದನ್ನು ಕೂಡ ನೋಡಿ ಒಂದು 20 ಇಂಚಸ್ ಲೆಂತ್ ಇರೋ ಥರ 2 ಸ್ಟ್ರಿಪ್ಸನ್ನು ತಗೊಂಡು ಒಂದು ಸೈಡು ಅಗಲ ಬರಬೇಕು, ಇನ್ನೊಂದು ಸೈಡು ಅಗಲ ಅನ್ನೋದು ಕಡಿಮೆ ಬರಬೇಕು. ಈ ರೀತಿ ರಾಂಗ್ ಸೈಡ್ಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ, ಒಂದು ಸೈಡು ನಾನು ಅಗಲ ಬರೋ ಥರ ಸ್ಟಿಚ್ ಹಾಕ್ಕೊಂಡು ಇನ್ನೊಂದು ಸೈಡು ಅಗಲ ಕಡಿಮೆ ಬರೋ ಥರ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಆ ಎಕ್ಸ್ಟ್ರಾಸು ಕಟ್ ಮಾಡ್ಕೊತೀನಿ ಈಗ ನೋಡಿ, ಆಗ ನೀಟಾಗಿ ಕಾಣಿಸುತ್ತೆ. ಈ ರೀತಿ 2 ಪೀಸನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ 2 ಸ್ಟಿಚ್ ಮಾಡಿಕೊಂಡು ಅದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಹಾಗಾಗಿ ನೀವು ಸ್ಟಿಚ್ಚನ್ನು ರಾಂಗ್ ಸೈಡ್ಗೆ ಬರೋ ಥರ ಹಾಕ್ಕೊಳ್ಳಿ. ಆ ರಾಂಗ್ ಸೈಡ್ಗೆ ಸ್ಟಿಚ್ಚನ್ನು ಹಾಕ್ಕೊಂಡು ರೈಟ್ ಸೈಡ್ಗೆ ನಾವು ಟರ್ನ್ ಮಾಡಿಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. 2 ಪೀಸನ್ನು ಕೂಡ ಈ ರೀತಿ ನೀವು ಒಂದೇ ಸಲ 2 ಜಾಯಿಂಟ್ ಇರೋ ಥರ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ಈಗ ಎಕ್ಸ್ಟ್ರಾಸನ್ನು ಕಟ್ ಮಾಡಿಕೊಂಡು ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಈಸಿಯಾಗೇನೆ ಇದನ್ನು, ಯಾಕಂದರೆ ಸ್ವಲ್ಪ ಅಗಲ ಇರುತ್ತಲ್ವ, ಹಾಗಾಗಿ ಈಸಿಯಾಗೇನೆ ನಾವು ಇದನ್ನು ಟರ್ನ್ ಮಾಡ್ಕೋಬೋದು. ಈಗ ಟರ್ನ್ ಮಾಡಿಕೊಂಡು ಇದನ್ನು ಕೂಡ ಒಂದು ಸಲ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ನೋಡಿ ಐರನ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಅದನ್ನು. ಈಗ 2 ಕೂಡ ಜಾಯಿನ್ ಮಾಡ್ಕೊಳ್ಳೋಣ. ಯಾವ ರೀತಿ ಬರಬೇಕು ಅನ್ನೋದನ್ನು ಈ ರೀತಿ ಜೋಡಿಸ್ಕೊಂಡು ಇವೆರಡಕ್ಕೂ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ನಾವು ಆಲ್ರೆಡಿ ಬೋ ಸ್ಟಿಚ್ ಮಾಡಿದ್ವಲ್ವ, ಅದಕ್ಕೆ ಬ್ಯಾಕ್ ಸೈಡ್ಗೆ ಇದನ್ನು ಕೂಡ ಕೈಯಲ್ಲೇ ಹೊಲ್ಕೊಳ್ಳಿ.
ಮತ್ತು ಆ ಥ್ರೆಡ್ಡು ಹೊಲ್ದಿರೋದು ಕಾಣಿಸ್ತೀರ ಇನ್ನೊಂದು ಸ್ಟ್ರಿಪ್ಸನ್ನು ಈ ರೀತಿ ರೆಡಿ ಮಾಡಿಕೊಂಡು ಕೈಯಲ್ಲೇ, ಇದನ್ನೇನು ಹೊಲ್ದಿಲ್ಲ ನಾನು ಸೂಜಿ ದಾರದಿಂದ ಆಗಲಿ, ಹಾಗೆಯೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೀಟಾಗಿ ಟೈಟಾಗಿ ಆ ಸುತ್ತಲೂ ಕೂಡ ರ್ಯಾಪ್ ಮಾಡಿಕೊಂಡು ನಾವು ಕೈಯಲ್ಲಿ ಆಗಲೇ ಹೊಲ್ದಿದ್ವಲ್ಲ ಅದನ್ನು ಕಾಣಿಸ್ತೀರ ನಾವು ಸೆಕ್ಯೂರ್ ಮಾಡಿಕೊಂಡು ಅದನ್ನು ಸ್ಟಿಚ್ ಕೈಯಲ್ಲೇ ಹೊಲ್ಕೊಳ್ಳಿ, ಮಿಷನ್ನಲ್ಲಿ ಆಗೋದಿಲ್ಲ. ಅದನ್ನು ಹೊಲ್ಕೊಂಡ್ಮೇಲೆ ನಾವು ಲಾಂಗ್ ಸ್ಟ್ರಿಪ್ಸು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ ಟ್ಯಾಗ್ಸು, ಅದನ್ನು ಕೂಡ ಬ್ಯಾಕ್ ಸೈಡ್ಗೆ ಬರೋ ಥರ ಈ ರೀತಿ ನೀಟಾಗಿ ಟೈಟಾಗಿ ಸೆಕ್ಯೂರಾಗಿ ಅದನ್ನು ಸೂಜಿ ದಾರದಿಂದ ಹೊಲ್ಕೊಳ್ಳಿ. ಈ ರೀತಿ ಹೊಲ್ಕೊಂಡ್ರೆ ಇದು ಬ್ಯೂಟಿಫುಲ್ಲಾಗಿ ನಮಗೆ ಬ್ಯಾಕ್ ಸೈಡು ಬೋ ಅನ್ನೋದು ರೆಡಿ ಆಗುತ್ತೆ. ಇದನ್ನು ಬಾಡಿ ಪಾರ್ಟ್ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ ಆ ಥರ ಬ್ಯಾಕ್ ಸೈಡ್ಗೆ ನಾನು ಇಟ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿ ಬಂತಿದ್ದು ಕೂಡ. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ನಮಗೆ ಈ ಥರ ಬೇಕು ಅಂದರೆ ಈ ಥರ ಇಟ್ಕೋಬೋದು, ಇಲ್ಲ ದಾರಾನ ಹಾಗೇ ಉದ್ದಕ್ಕೆ ಬಿಡಬೇಕು ಅಂದರೆ ಹಾಗೆ ಬೇಕಾದರೂ ಇಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಕೂಡ ನಾನು ಮಿಷನಲ್ಲಿ ಸೆಕ್ಯೂರ್ ಮಾಡಿ ಸ್ಟಿಚ್ ಮಾಡಿಬಿಡ್ತೀನಿ. ಎಲ್ಲಿಗೆ ಬರಬೇಕು ಅನ್ನೋದನ್ನು ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡು ಕೆಳಗಡೆ ನಾವು ಅಟ್ಯಾಚ್ ಮಾಡೋವಾಗ ಸ್ಟಿಚ್ ಅದ್ರ ಮೇಲೆ ಬೀಳಬಾರ್ದು, ಆ ರೀತಿ ಸೆಕ್ಯೂರ್ ಮಾಡ್ಕೋಬೇಕು. ಹೀಗೆ ಜೋಡಿಸ್ಕೊಂಡು ಅದನ್ನು ನಾವು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ಒಂದಕ್ಕೆ 2 ಸಲ ನೋಡ್ಕೊಳ್ಳಿ, ಹೆಚ್ಚು ಕಡಿಮೆ ಬರಬಾರ್ದು ಮತ್ತು ಕರೆಕ್ಟಾಗಿ ಸೆಂಟರ್ಗೆ ಇರಬೇಕು. ಆ ರೀತಿ ನೋಡಿಕೊಂಡು ಫುಲ್ಲು ಸ್ಟಿಚ್ ಹಾಕಿದಿರ ಜಸ್ಟ್ ನೋಡಿ ಮೇಲೆ ಸೈಡು ಅಲ್ಲಿ ಮಾತ್ರ ರಫ್ ಹೊಡ್ಕೊಂಡ್ರೆ ಸಾಕು. ನಂತರ ಕೆಳಗಡೆ ಸೈಡು ಎಡ್ಜಲ್ಲಿ ರಫ್ ಹೊಡ್ಕೊಳ್ಳಿ. ಫುಲ್ಲು ಎಲ್ಲ ಕೂಡ ಸ್ಟಿಚ್ ಹಾಕ್ದಿರ ಮೇಲೆ ಮತ್ತು ಕೆಳಗಡೆ 2 ಸೈಡು ಮಾತ್ರ ಈ ರೀತಿ ಸಣ್ಣಕ್ಕೆ ನಾವು ರಫ್ ಹೊಡ್ಕೊಂಡ್ರೆ ಸಾಕಾಗುತ್ತೆ. ಫುಲ್ಲು ಸ್ಟಿಚ್ ಹಾಕಿದ್ರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಈ ರೀತಿ ನೀವು ಕೈಯಲ್ಲೇ ಬೇಕಾದರೂ ಸ್ಟಿಚ್ ಮಾಡ್ಬೋದು, ಮಿಷನ್ ಇರೋದ್ರಿಂದ ಮಿಷನ್ನಲ್ಲೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆ ಬೋನ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಬಾಟಮನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಈಗ ಮಧ್ಯದಲ್ಲಿ ದಪ್ಪ ಇರೋದ್ರಿಂದ ಸ್ಟಿಚ್ ಹಾಕೋಕ್ಕಾಗೋದಿಲ್ಲ, ಅದನ್ನು ನೀವು ಕೈಯಿಂದ ಹೊಲ್ಕೊಬಿಡಿ. ಈಗ ಇದಕ್ಕೆ ನಾವು ಬಾಟಮನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಬಾಟಮನ್ನು ತಗೊಂಡು ಅದರ ಮೇಲೆ ಬಾಡಿ ಪಾರ್ಟನ್ನು ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ಫಸ್ಟೇ ಒಂದು ಸಲ ನೀವು ಅಳತೆ ಮಾಡ್ಕೊಳ್ಳಿ. ನಾವು ಹೊಲ್ದಿಟ್ಕೊಂಡಿರೋಂಥ ಬಾಟಮು ಬಾಡಿ ಪಾರ್ಟ್ ಎರಡೂ ಕೂಡ ಒಂದೇ ಸೈಜ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನಾವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ, ಸಿಂಗಲ್ ಸ್ಟಿಚ್ಚನ್ನು ಹಾಕಬಾರ್ದು. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೋಬೇಕು, ಡಬಲ್ ಸ್ಟಿಚ್ಚನ್ನು ಕೂಡ ಹಾಕ್ಕೋಬೇಕು. ಸಿಂಗಲ್ ಹಾಕಿ ಬಿಟ್ವಿ ಅಂದರೆ ಸ್ಟಿಚಸ್ ಓಪನ್ ಆಗುತ್ತೆ. ಫುಲ್ ಎಲ್ಲ ಕೂಡ ರೆಡಿ ಆದಮೇಲೆ ಮತ್ತೆ ಅದ್ರ ಮೇಲೆ ಸ್ಟಿಚ್ ಹಾಕಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟೇ ನಾವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಸೈಡ್ ಫಿಟ್ಟಿಂಗನ್ನು ಮಾಡಿಕೊಂಡ್ರೆ ನಮಗೆ ಡ್ರೆಸ್ ಅನ್ನೋದು ರೆಡಿ ಆಗುತ್ತೆ. ತುಂಬಾ ಈಸಿಯಾಗಿ ನಾವು ಇದನ್ನು ನೋಡಿ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಆದರೆ ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು. ನಾವೇ ಈ ರೀತಿ ಬರ್ತ್ಡೇ ಔಟ್ಫಿಟ್ ಆದರೂ ಕೂಡ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ನಾವು ತುಂಬಾ ಗ್ರ್ಯಾಂಡ್ ಲುಕ್ ಕೊಡೋವಂತಹ ಡ್ರೆಸ್ಸನ್ನು ಸ್ಟಿಚ್ ಮಾಡ್ಕೋಬೋದು. ಎಡ್ಜ್ಗೆ ಫಸ್ಟ್ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಆಲ್ರೆಡಿ ನಾವು ಇನ್ನೊಂದು ಸೈಡ್ ಎಡ್ಜು ಸ್ಟಿಚ್ ಮಾಡಿರ್ತೀವಿ, ಈ ಸೈಡ್ಗೆ ಮಾತ್ರ ಎಡ್ಜ್ಗೆ ಸ್ಟಿಚ್ ಹಾಕ್ಕೊಂಡು ನಂತರ ನಾವು ಮಾರ್ಜಿನ್ 1.5-2 ಇಂಚ್ವರೆಗೂ ಬಿಟ್ಟಿರ್ತೀವಲ್ವ ಅದನ್ನು ಬಿಟ್ಟು ಸ್ಟಿಚ್ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ಎಕ್ಸ್ಟ್ರಾ ಸ್ಟಿಚಸನ್ನು ಕೂಡ ಹಾಕ್ಕೊಂಡ್ರೆ ಈ ಬರ್ತ್ಡೇ ಡ್ರೆಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಮತ್ತು ಬಾಟಮ್ ಸೈಡು ನಾವು ನೆಟ್ ಕ್ಲಾತ್ 3 ಇರುತ್ತೆ, ಹಾಗೆ ಸ್ಯಾಟಿನ್ ಲೈನಿಂಗು ಪಾಲಿಸ್ಟರ್ ಲೈನಿಂಗ್ 2 ಇರುತ್ತಲ್ವ ಅದನ್ನು ಕೂಡ ಸೇರಿಸಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ನೋಡಿ ಬ್ಯೂಟಿಫುಲ್ ಆಗಿರುವಂಥ ಗೌನ್ ಅನ್ನೋದು ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.